ಇಲ್ಲಿ ಓಟ್ಸ್ ತೊಗೊಂಡಿದ್ದೀನಿ. ಇಲ್ಲಿ ನೋಡಿ, ಈ ಓಟ್ಸಲ್ಲಿ ಇದು ರೆಡಿಮೇಡ್ ಮುಸಲಿ ಓಟ್ಸು. ಇದರಲ್ಲಿ ಡ್ರೈ ಫ್ರೂಟ್ಸು, ರಾಗಿ ಚಿಪ್ಸು ಮತ್ತು ಕೆಲಾಗ್ಸ್ ಚಿಪ್ಸು, ಕ್ಲಿಪ್ಸ್ ಎಲ್ಲ ಹಾಕಿ ಇಲ್ಲಿ ಮಾಡಿದ್ದಾರೆ. ಇದು ಜಸ್ಟ್ ಒಂದು ಹಾಲು ಅಥವಾ ಮೊಸರಲ್ಲಿ ಹಾಕ್ಕೊಂಡು ನಾವಿಲ್ಲಿ ನೆನೆ ಹಾಕಿಟ್ಟು ಆಮೇಲೆ ಲಾಸ್ಟಿಗೆ ಬಾಳೆಹಣ್ಣು ಹಾಕಿ ಮಿಕ್ಸ್ ಮಾಡಿದ್ರೆ ಆಯಿತು. ಇದು ಬ್ರೇಕ್ಫಾಸ್ಟ್ ಬಾಕ್ಸಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸಿಂಪಲ್ ಆಗಿದೆ, ಬೇಗ ಆಗುತ್ತೆ. ನಾವು ಕಳ್ಸೋಕ್ಕೂ ಇದು ಈಸಿಯಾಗಿರುತ್ತೆ, ಟೆನ್ಷನ್ ಇರೋದಿಲ್ಲ. ಯಾವಾಗಾದರೂ ವಾರಕ್ಕೆ ಒಂದು ಸತಿ ಅಥವಾ 2 ಸಲ ಕಳಿಸ್ಬೋದು. ಇಲ್ಲಿ ಇನ್ನೊಂದು ಸಿಂಪಲ್ ಆಗಿರೋ ಈ ಒಂದು ಲಂಚ್ ಬಾಕ್ಸ್ ರೆಸಿಪಿ. ಇಲ್ಲಿ ನಾನು ಒಂದು ಸಾಸಿವೆ, ಜೀರಿಗೆ, ಸ್ವಲ್ಪ ಶೇಂಗಾ ಬೀಜ ಹಾಕ್ಕೊಂಡು, ಒಣಮೆಣಸಿನ್ಕಾಯಿ, ಕರ್ಬೇವಿನ ಸೊಪ್ಪು, ಉಪ್ಪು ಹಾಕ್ಕೊಂಡು ಇಲ್ಲಿ ಸ್ವಲ್ಪ ಒಗ್ಗರಣೆ ಮಾಡ್ಕೊಳ್ತೀನಿ. ಇದು ಮೊಸರನ್ನ ಮಾಡ್ಕೊಳ್ಳೋಕ್ಕೆ. ಈ ರೀತಿ ಮೊಸರನ್ನ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಇದು ಮಧ್ಯಾಹ್ನಕ್ಕಿದು. ಇಲ್ಲಿ ಒಂದೊಂದ್ಸಲಿ ಕೆಲಸ ತುಂಬಾ ಸಿಂಪಲ್ ಆಗಿಬಿಡತ್ತೆ ನಾವು ಲಂಚ್ ಬಾಕ್ಸ್ ಕಟ್ಟೋಕ್ಕೆ. ಇಲ್ಲಿ ಸ್ವಲ್ಪ ಕ್ಯಾರೆಟ್ ಹಾಕ್ಕೊಳ್ತಾ ಇದ್ದೀನಿ. ಕ್ಯಾರೆಟ್ ಹಾಕಿದ್ರೆ ಚೆನ್ನಾಗಿರುತ್ತೆ. ಇಲ್ಲಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ ನಾನು. ಸ್ವಲ್ಪ ತಣ್ಣಗಾದಮೇಲೆ ಇಲ್ಲಿ ಇನ್ನೊಂದು ಒಗ್ಗರಣೆ ಮಾಡ್ಕೊಳ್ತೀನಿ. ಇದಕ್ಕೆ ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ ಮತ್ತು ಹಸಿಮೆಣಸಿನ್ಕಾಯಿ, ಈರುಳ್ಳಿ ಹಾಕ್ಕೊಂಡು ಇಷ್ಟನ್ನು ಒಗ್ಗರಣೆ ಮಾಡ್ಕೊಳ್ತೀನಿ. ಸಿಂಪಲ್ ಒಗ್ಗರಣೆ. ಬೀಟ್ರೂಟ್ ಪಲ್ಯ. ಇದು ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಟು ಸ್ವಲ್ಪ ಕರ್ಬೇವಿನ ಸೊಪ್ಪು ಪೌಡ್ರು, ಉಪ್ಪು ಹಾಕಿ ಇಲ್ಲಿ ನಾವು ಬಾಯ್ಲ್ ಮಾಡಿದ್ರೆ ಆಗೋಗ್ಬಿಡತ್ತೆ. ಈ ಕಡೆ ನಾವೆಲ್ಲ ಬಾಕ್ಸೆಲ್ಲ ಕಟ್ಟೋಷ್ಟರಲ್ಲಿ ಇದಾಗೋಗ್ಬಿಡತ್ತೆ, ಬೇಗ ಆಗೋಗುತ್ತೆ. ಬೇಗ ಆಗುವಂಥ ಈ ಒಂದು ಪಲ್ಯ ಇದು, ಮತ್ತು ಹೆಲ್ತಿಗೂ ಒಳ್ಳೆಯದಲ್ವ. ಇದನ್ನು ನಾನು ಸೈಡಿಗೆ ಬಾಕ್ಸಲ್ಲಿ ಹಾಕಿ ಕೊಟ್ಟು ಕಳಿಸ್ತಾ ಇದ್ದೀನಿ. ಇಲ್ಲಿ ನೋಡಿ, ಸಿಂಪಲ್ ಆಗೂ ಇರುತ್ತೆ, ಟೇಸ್ಟ್ ಆಗೋಗಿರುತ್ತೆ, ಹೆಲ್ದಿಯಾಗೂ ಇರುತ್ತೆ. ಇವತ್ತಿನ ಲಂಚ್ ಬಾಕ್ಸ್ ರೆಸಿಪಿ ನಾನು ಈ ರೀತಿ ಮಾಡ್ಕೊಳ್ತಾ ಇದ್ದೀನಿ. ಒಂದೊಂದು ದಿವಸ ಕೆಲಸ ಬೇಗ ಆಗಿಬಿಡುತ್ತೆ. ಈ ರೀತಿ ಸಿಂಪಲ್ಲಾಗೂ ಇದ್ದು ಟೇಸ್ಟಾಗೂ ಇರುತ್ತೆ. ಇಲ್ಲಿ ನಾನು ನೋಡಿ ಮೊಸರು ಸ್ವಲ್ಪ ಹಾಕ್ಕೊಂಡು ಇಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಇಲ್ಲಿ ಅನ್ನಕ್ಕೆ ನಾನು ಮಿಕ್ಸ್ ಮಾಡ್ಕೊಳ್ತೀನಿ. ಈ ಮೊಸರನ್ನಂತೂ ತುಂಬಾ ಟೇಸ್ಟ್ ಬರುತ್ತೆ. ಡೈಲಿ ಇದೇ ಕೊಟ್ಟು ಕಳಿಸಿದ್ರು ತುಂಬ ಇಷ್ಟಪಟ್ಟು ತಿಂತಾರೆ. ಕೆಲಸನೂ ತುಂಬಾ ಕಡಿಮೆ ಇದು. ಇಲ್ಲಿ ನೋಡಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಹಾಕಿದ್ರೆ ಕಲಿಸ್ಬೇಕಾದ್ರೆ ತುಂಬಾ ನಾವೇ ತಿನ್ಬಿಡೋಣ ಅನಿಸುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಈ ರೀತಿ ಕರ್ಡ್ ರೈಸ್ ಮಾಡಿದ್ರೆ ತಿನ್ಬೇಕಾದ್ರೆ ಒಂಚೂರು ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿದ್ರೆ ಸ್ವಲ್ಪ ಫ್ರೀಯಾಗಿರುತ್ತೆ. ಇಲ್ಲಾಂದರೆ ಸ್ವಲ್ಪ ಎಲ್ಲ ಎಳ್ಕೊಂಬಿಟ್ಟಿರುತ್ತೆ ನಾವು ಹಾಕಿರೋ ಈ ಮೊಸರು. ಇಲ್ಲಿ ನೋಡಿ, ಇಷ್ಟೇ ಇದು ಲಂಚ್ ಬಾಕ್ಸು. ಸೈಡಿಗೆ ಒಂದು ಬೀಟ್ರೂಟ್ ಪಲ್ಯ, ಮತ್ತೊಂದು ಓಟ್ಸ್ ನೆನೆ ಹಾಕ್ಸಿದ್ನಲ್ಲ, ಚೆನ್ನಾಗಿ ನೆಂದಿದೆ ಇದು. ಅಷ್ಟೊತ್ತಿಗೊಂದು ಬಾಳೆಹಣ್ಣು ಹೆಚ್ಚು ಹಾಕಿಕೊಂಡ್ರೂ ಚೆನ್ನಾಗಿರುತ್ತೆ. ಇಲ್ಲಿ ಮೇಲೊಂದು ಬಾಳೆಹಣ್ಣು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಕೊಡ್ತೀನಿ. ಇಷ್ಟು ಸಾಕು ಬ್ರೇಕ್ಫಾಸ್ಟಿಗೆ, ಒಂದು ಬೆಳಗ್ಗಿನ ಬ್ರೇಕ್ಫಾಸ್ಟಿಗೆ. ಇಲ್ಲಿ ನೋಡಿ, ಇದನ್ನು ಆಯಿತು. ನೆಕ್ಸ್ಟ್ ಬೀಟ್ರೂಟ್ ಪಲ್ಯ. ಇದೆರಡು ಕಟ್ಟೋ ಅಷ್ಟರಲ್ಲಿ ಬೀಟ್ರೂಟ್ ಪಲ್ಯ ಆಗೇ ಹೋಗ್ಬಿಡುತ್ತೆ, ಬೇಗ ಆಗುತ್ತೆ ಬೀಟ್ರೂಟ್ ಪಲ್ಯ. ಒಂದು ಸ್ವಲ್ಪ ನೀರು ಹಾಕಿ ಸ್ಟೀಮಲ್ಲಿ ಬಾಯ್ಲ್ ಮಾಡಿದ್ರೆ ಆಯಿತು. ಇಷ್ಟು ಹೇಗಿದೆ ಅಂತ ಕಮೆಂಟ್ ಮಾಡಿ ಹೇಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.